ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇನ್ನೇನು ಹತ್ತತ್ರ 2.5 ವರ್ಷ ನವೆಂಬರ್ಗೆ. ಸೊ ಈ ನವೆಂಬರ್ ಕ್ರಾಂತಿ ಹೊತ್ತಲ್ಲೇ ಸಂಪುಟ ಪುನರ್ರಚನೆ ವಿಚಾರ ಜೋರಾಗ್ತಾ ಇದೆ. ಹೈಕಮಾಂಡ್ನವರು ಕಳೆದ 4-5 ತಿಂಗಳ ಹಿಂದೆನೇ ಕ್ಯಾಬಿನೆಟ್ ಪುನರ್ರಚನೆ ಮಾಡೋದಕ್ಕೆ ಹೇಳಿದ್ರು ಅಂತ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದರ ಜೊತೆಗೆ ಬಿಹಾರ ಎಲೆಕ್ಷನ್ ಬಳಿಕ ನವೆಂಬರ್ 15ಕ್ಕೆ ದೆಹಲಿಗೆ ತೆರಳಲಿರುವ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ. ಈ ಹೊತ್ತಲ್ಲೇ ಇಬ್ಬರು ಅಗ್ರ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದ್ದು ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುನ್ನವೇ ಸತೀಶ್ ಜಾರಕಿಹೊಳಿ ಅವರು ಉತ್ತರಾಧಿಕಾರಿ ಅಂತ ಹೇಳಿದ್ದ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಇವತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಇದರ ನಡುವೆಯೇ ನವೆಂಬರ್ನಲ್ಲಿ ಕ್ರಾಂತಿ ಸಂಚಲನದ ನಡುವೆ ಮಾಜಿ ಸಚಿವ ರಾಜಣ್ಣ ಅವರು ಹೊಸ ವ್ಯಾಖ್ಯಾನವೊಂದನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಯಾರು ಮಾಡ್ತಾರೋ ಅವರೇ ಸಿಎಂ ಆಗಲಿದ್ದಾರೆ ಅಥವಾ ಮುಂದುವರಿಯಲಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಒಬ್ಬೊಬ್ಬ ಸಚಿವರದ್ದು ಒಂದೊಂದು ರೀತಿ ಹೇಳಿಕೆಗಳು, ಏನೇನು ಮಾತಾಡಿದ್ದಾರೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡ್ಬೋಣ. ಕ್ಯಾಬಿನೆಟ್ ಈಗ ಒಂದು 3-4 ತಿಂಗಳಿಂದ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ, ಆಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ, ಅದನ್ನು ಅವ್ರು ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ, ನಿಮ್ಮನ್ನು ಭೇಟಿ ಮಾಡಕ್ ಹೋಗ್ತೀನಿ, ರೆಸ್ಟ್ ತಗೊಳಕ್ಕೂ ಹೋಗ್ತೀನಿ, ಶಾಪಿಂಗ್ಗೂ ಹೋಗ್ತೀನಿ, ಕೋರ್ಟ್ ಕೇಸ್ಗೂ ಹೋಗ್ತೀನಿ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಿಕ್ಕಾಗಲ್ಲ. ಯತೀಂದ್ರ ಅವ್ರು ಹೇಳಿದ್ದು ಐಂದ ನಾಯಕರು ಹೇಳಿದಾರೆ, ಹೊರತಾಗಿ ಸಿಎಂ ಡಿ ಸಿ ಎಂ ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರ್ ಇದೆ, ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್. ಸೊ ಅದು ಯಾವುದು ಸಿ ಎಂ ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ. ಡೆಫಿನೆಟ್ ಅದಾದ ವಿಷಯ ಬೇರೆ ಅದು. ಓಕೆ, ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ನಿನ್ನೆ ಬೆಳಗಾಂದಲ್ಲಿ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮೊದಲು ಗೊತ್ತಿದ್ದದ್ದು ವಿಷಯ, ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ. ಆ ಸಂದರ್ಭ ಬರಲಿ, ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ. ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ಅದು ಭಗವಂತನ ದಯಾ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಬ್ಸಲ್ಯೂಟ್ಲಿ ತ್ಯಾಗಲ್ಲ. ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಬಿ ಫಾರ್ಮ್ ಬೇಕಾದಾಗ ಪಕ್ಷ ಬೇಕು, ನನಗೆ ಎಲೆಕ್ಷನ್ ಗೆಲ್ಲಿಸ್ಬೇಕಾದ್ರೆ ಪಕ್ಷದ ನಾಯಕರು ಬೇಕು, ಪಕ್ಷದ ಕೆಲಸ ಮಾಡು ಅಂದಾಗ ಇಲ್ಲ ಅನ್ನೋಕ್ಕಾಗುತ್ತಾ? ನೋ, ಎವ್ರಿಬಡಿ ಹ್ಯಾಸ್ ಟು ಫಾಲೋ. ಅದು ನಾನಿರ್ಬೋದು, ದಿನೇಶ್ ಅವರು ಇರ್ಬೋದು, ಬೈರೇಗೌಡರು ಇರ್ಬೋದು, ಎಲ್ಲರೂ ಕೂಡ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ. ನಾಳೆ ಹೋಗಿ ನೀನು ಚಿತ್ತಾಪುರ್ ಬೇಡಪ್ಪ, ನೀನು ಹೋಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ನಿನ್ಗೆ ಉಸ್ತುವಾರಿ ಕೊಡ್ತಾ ಇದ್ದೀವಿ, ಅಲ್ಲಿ ಹೋಗಿ ಕೆಲಸ ಮಾಡು ಅಂದರೆ ಕೆಲಸ ಮಾಡಲೇಬೇಕಾಗುತ್ತೆ. ಯಾರನ್ನೂ ತಪ್ಸಂಗಿಲ್ಲ, ಯಾರನ್ನೂ ಬಿಡಂಗಿಲ್ಲ. ಅವರು ರಣೆ ಬರಬೇಕಿದ್ದಾಗುತ್ತೆ. ಅವ್ರು ತಪ್ಸಕ್ಕ ಇವ್ರು ತಪ್ಸಕ್ಕ ಯಾರು ಸಾಧ್ಯ ಇಲ್ಲ. ಅದನ್ನ ರಾಜಕೀಯವಾಗಿ ಹೇಳಿಕೆಯನ್ನು ಪಡಬಾರ್ದು ಅಂತ ನಮಗೆ ಬಹಳ ಸ್ಪಷ್ಟ ಆಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಇರಬಲ್ಲ ಅಂತ. ಅಧಿಕಾರ ನಂದೇ ಆಗಬೇಕು ಅನ್ನೋರು ಅರ್ಜೆಂಟ್ಗಿಂತ ಕಳ್ಕೊಂಡ್ಬಿಡ್ತೀವನ್ನಲ್ಲ ಅನ್ನೋ ಟೆನ್ಷನ್ ಅವ್ರು ಬಣದ್ದೇ ಮಾತುಗಳು ಜಾಸ್ತಿ ಆಗ. ಹೌದು, ಈಗಾಗಲೇ ಇವತ್ತು ಐ ಥಿಂಕ್ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಅಂದ್ರೆ ನಾನು ಬಿಟ್ಕೊಡೋದಕ್ಕೆ ಸಿದ್ಧ ಇದ್ದೀನಿ ಬೇಕಾದ್ರೆ, ತ್ಯಾಗದ ಮಾತನ್ನು ತುಂಬಾ ಜನ. ಇದ್ರ ಹಿಂದೆ ಇವ್ರು ಹೇಳಿದ್ರು, ಯಾರೋ ಜಮೀರ್ ಮಾತಾಡಿದ್ರು, ಮುನಿಯಪ್ಪನವ್ರು ಮಾತನಾಡಿದ್ರು, ನಾವು ಬೇಕಾದ್ರೆ ಪಕ್ಷ ಸಂಘಟನೆಯಲ್ಲಿ ತೊಡಗೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ. ಬಟ್ ಅದೆಲ್ಲ ಇವ್ರಿಗೆ ಬಿಟ್ಟಿದ್ದಲ್ಲ, ಅದು ಹೈಕಮಾಂಡ್. ಈಗ ಮೊದಲನೇದಾಗಿ ಸಿಎಂ ವಿಚಾರಕ್ಕೆ ಬಂದ್ಬೋಣ. ಸಿಎಂ ಏನ್ ಹೇಳಿದ್ರು, 4-5 ತಿಂಗಳ ಹಿಂದೆನೆ ನಮಗೆ ಹೈಕಮಾಂಡ್ ಸಂಪುಟ ಪುನರ್ರಚನೆ ಮಾಡಿಕೊಳ್ಳಿ ಅಂತ ಹೇಳಿತ್ತು, ನಾನೇ 2.5 ವರ್ಷ ಆಗ್ಲಿ ಅಂತ ಸುಮ್ಮನಾದೆ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಇತಿಶ್ರೀ ಹಾಡ್ದಂಗಲ್ವಾ? ಹೌದು, ಇಲ್ಲ ಈಗಲ್ಲ ಅಂದ್ರೂ ಆಗಲ್ಲ, ಯಾವಾಗಾದ್ರೂ ಮಾಡ್ಲೇಬೇಕು. ಅಂದ್ರೆ ಇವಾಗ ವೆರಿ ಸಿಂಪಲ್, ರಾಜಣ್ಣ ಅವ್ರು ಹೇಳಿರೋದು ಅದೇನು ಸ್ಫೋಟಕ ವಿಚಾರ ಅಲ್ಲ, ಗೊತ್ತಿರೋದೆ. ಈಗ ಸಿದ್ದರಾಮಯ್ಯನವರೇ ಸಂಪುಟ ಪುನರ್ರಚನೆ ಮಾಡಿದ್ರೆ ಅವರೇ ಕಂಟಿನ್ಯೂ ಆಗ್ತಾರೆ. ಸಿಂಪಲ್. ರಾಜಕೀಯದ ಬಗ್ಗೆ ಕನಿಷ್ಠವಾಗಿ ಗೊತ್ತಿರೋರ್ಗೂ ಅರ್ಥವಾಗ್ಬಿಡುತ್ತಿದ್ದು. ಸಿದ್ದರಾಮಯ್ಯ ಈಗ ನವೆಂಬರ್ನಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡ್ಬಿಟ್ಟು ಜನವರಿಗೆ ಬಂದ್ಬಿಟ್ಟು ನೀವು ರಾಜೀನಾಮೆ ಕೊಟ್ರಿ ಅನ್ನಕ್ಕಾಗತ್ತಾ? ಹೆಂಗೆ ಗೊತ್ತಾ ಸಿಸ್ಟಮ್? ಮುಖ್ಯಮಂತ್ರಿ ಒಬ್ರು ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ರೆ ಇಡೀ ಸಂಪುಟವೇ ಕೊಟ್ಟಂಗೆ. ಇಂಡಿವಿಜುವಲ್ ಆಗಿ ಮಂತ್ರಿಗಳು ಕೊಡೋದು ಬೇಕಾಗಿಲ್ಲ.
ಸೊ ನೀವು ನವೆಂಬರ್ನಲ್ಲೋ ಡಿಸೆಂಬರ್ನಲ್ಲೋ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀವಿ ಅನ್ನೋದಾದ್ರೆ 100% ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಅರ್ಥ. ಈಗ ಅವ್ರಿಗೆ ಹೇಳಿದಾರಂತಲ್ಲ ಹೈಕಮಾಂಡ್ ಮಾಡಿ ಅಂತ ಅಂದ್ಬಿಟ್ಟು, ಅಂದ್ರೆ ಅರ್ಥ ಅಲ್ಲಿ ಪವರ್ ಶೇರಿಂಗ್ ಇಲ್ಲ ಅಂತ. ಅಲ್ಲ, ಅದು 2.5 ವರ್ಷ ಆದ್ಮೇಲೆ ಇನ್ನು 20ನೇ ತಾರೀಕು ಆಗ್ಬೇಕು. 20ನೇ ತಾರೀಕು ಆದ್ಮೇಲೆ ಅದೇನಾಗುತ್ತೆ ಅನ್ನೋದು ನೋಡ್ಬೇಕು. 4-5 ತಿಂಗಳ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, 4-5 ತಿಂಗಳ ಹಿಂದೆನೆ ಹೇಳಿದ್ರು ಅಂತಾನೆ ಅನ್ಕೊಳ್ಳೋಣ. ಸಪೋಸ್ ಸಿದ್ದರಾಮಯ್ಯನವರು ನಿಜನೇ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ, ಅಂದ್ರೆ ಅಲ್ಲಿ ನೀವೇ ಕಂಟಿನ್ಯೂ ಆಗ್ತೀರಾ ಅಂತ ಅರ್ಥ ಆಯ್ತು. ಹೈಕಮಾಂಡ್ ಹೇಳ್ದಂಗಾಯ್ತು. 4-5 ತಿಂಗಳ ಹಿಂದೆ ಮಾಡಿದ್ರು ಒಂದೇ, ಈಗ ಮುಂದೆ ಜೂನ್ ನವೆಂಬರ್ಗೆ ಮಾಡಿದ್ರು ಒಂದೇ. ಮಾಡಿ ಅಂತ ಪರ್ಮಿಷನ್ ಕೊಟ್ಟ ಮೇಲೆ ಅಲ್ಲಿಗೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ. ಡಿ.ಕೆ. ಶಿವಕುಮಾರ್ಗೆ ಆಪ್ಷನ್ನೇ ಇಲ್ಲ ಇವಾಗ. ಆಗದೆ ಇದ್ರೆ ಅನ್ನೋದು ಒಂದು ರಾಜಣ್ಣ ಮಾತಾಡ್ತಾರೆ. ಅದು ಏನಾಗುತ್ತೆ, ಅದು ಅಷ್ಟೇನೆ. ಒಂದ್ ವೇಳೆ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಬೇಡ ಅಂದ್ರು ಅನ್ಕೊಳ್ಳೋಣ. ಅದರ ಅರ್ಥ ಏನ್ ಗೊತ್ತಾ, ಬೇಡ, ನೀವು ಹೆಂಗಿದ್ರು ಈಗ ಮುಖ್ಯಮಂತ್ರಿ ಆಗಿ ರಾಜೀನಾಮೆ ಕೊಡ್ತೀರಾ, ಹೊಸ ಮುಖ್ಯಮಂತ್ರಿ ಬರ್ತಾರೆ, ಹೊಸ ಮುಖ್ಯಮಂತ್ರಿ ಬಂದಾಗ ಹೊಸ ಕ್ಯಾಬಿನೆಟ್ ರಚನೆ ಆಗುತ್ತೆ ಅಲ್ವಾ? ವೆರಿ ಸಿಂಪಲ್. ಆದ್ರೆ ಪರಿಸ್ಥಿತಿ ಮಾತ್ರ ನಂತರ ಭಿನ್ನವಾಗಿರುತ್ತೆ ಅನ್ನೋದನ್ನ ರಾಜಣ್ಣ ಈಗಲೇ ಹಿಂಟ್ ಕೊಟ್ಟು ಹಾಕ ಇರಬಹುದು, ಅದಾಗಬಹುದು. ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಏನು ಬೇಕಾದ್ರೂ ಆಗ್ಬಹುದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬಹುದು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಹುದು, ಇನ್ಯಾರೋ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಅನ್ಕೊಂಡಷ್ಟು ಈಸಿನ ನೋಡ್ಬೇಕು. ಒಂದು ರಾಜಣ್ಣ ಅವ್ರು ಹೇಳಿದ್ರಲ್ಲಿ ಇದೇನಿಲ್ಲ, ಅದೇನ್ ದೊಡ್ಡ ಸ್ಫೋಟಕ ವಿಚಾರ ಏನಲ್ಲ. ಆಮೇಲೆ ಬಿಹಾರ ಎಲೆಕ್ಷನ್ ಆದ್ಮೇಲೆ ಮಾಡ್ತಾರೆ, ಅದೆಲ್ಲ ಗೊತ್ತಿರೋ ವಿಚಾರನೆ. ಅಲ್ಲಿ ತನಕ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಬಿಹಾರ ಎಲೆಕ್ಷನ್ ಆಗಬೇಕು, ರಿಸಲ್ಟ್ ಬರಬೇಕು. ಇವ್ರು 15ಕ್ಕೆ ಹೊರಟಿದ್ದಾರೆ, 14ಕ್ಕೆ ಕೌಂಟಿಂಗ್ ಇರೋದು, 15ಕ್ಕೆ ಹೊರಟಿದ್ದಾರೆ. ಆಮೇಲೆ ಇನ್ನೊಂದು, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಒಟ್ಟಿಗೆ ಹೋಗಿ ಸಂಪುಟ ಪುನರ್ರಚನೆ ಬಗ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಲ್ಲ. ಅವರವ್ರ ಕ್ಲೈಮ್ ಅವರವ್ರು ಮಾಡ್ತಾರೆ. ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಗೆ ಅನುಮತಿ ಕೊಡಿ ಅಂತನೂ, ಡಿ.ಕೆ. ಶಿವಕುಮಾರ್ ಪವರ್ ಶೇರಿಂಗ್ ಅನುಮತಿ ಕೊಡಿ ಅಂತನೂ ಕೇಳ್ತಾರೆ ಇಂಡಿವಿಜುವಲ್ ಆಗಿ. ಅವ್ರಿಗೆ ಏನ್ ಬೇಕೋ ಅದನ್ನ ಕೇಳ್ಕೋತಾರೆ. ಯಾವುದಕ್ಕೆ ಅನುಮತಿ ಕೊಡುತ್ತೆ ಹೈಕಮಾಂಡ್ ಅನ್ನೋದ್ರ ಮೇಲೆ ಮುಂದೆ ಭವಿಷ್ಯ ಏನು ಅಂತಕ್ಕಂಥದ್ದು ನಿಂತಿರೋದು. ಇನ್ನು ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಕೂಡ ನಿಜನೇ. ಪ್ರಿಯಾಂಕ್ ಖರ್ಗೆ ಹೇಳಿರೋ ಪ್ರಕಾರ ಆರ್ಡರ್ ನಾವು ಫಾಲೋ ಮಾಡಬೇಕು. ಪಕ್ಷ ಏನ್ ಹೇಳುತ್ತೆ ಆ ಆರ್ಡರ್ ನಾವು ಫಾಲೋ ಮಾಡಬೇಕು. ನಾಳೆ ದಿನ ಬೇರೆ ಕಡೆ ಹೋಗಪ್ಪ ಅಂದ್ರೆ ಹೋಗ್ಬೇಕಾಗುತ್ತೆ. ಅಲ್ಲ, ಹಂಗ ಅನ್ಕೊಂಡೆ ತಮ್ಮ ಇಷ್ಟ ಏನು ಅದನ್ನೆಲ್ಲ ಬಿಟ್ಬಿಡ್ತಾರೆ. ಅದೇ ರಾಜಕೀಯ ಅಂತಕ್ಕಂಥದ್ದು. ಇನ್ನು ಸಂಪುಟ ಪುನಾರಚನೆಗೆ ಸಿಎಂ ಒಲವು ತೋರ್ತಾ ಇದ್ರೆ, ಇತ್ತ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಮೌನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2.5 ವರ್ಷದ ಅವಧಿ ಬಳಿಕ ಕುರ್ಚಿ ಬದಲಾವಣೆಗೆ ಡಿಕೆಶಿ ವೇಟ್ ಅಂಡ್ ವಾಚ್ ಅಸ್ತ್ರವನ್ನ ಪ್ರಯೋಗಿಸಿದ್ರೆ, ಇತ್ತ ಪವರ್ ಶೇರಿಂಗ್ ವಿರುದ್ಧ ಸಿಎಂ ಪುನಾರಚನೆ ದಾಳವನ್ನು ಉರುಳಿಸಿದ್ದಾರೆ. ಹಿರಿಯರಿಗೆ ಪಕ್ಷ ಸಂಘಟನೆ ಹೊಣೆ ಕೊಟ್ಟು ಕಿರಿಯರಿಗೆ ಸಂಪುಟ ಮಣೆ ಹಾಕಲು ಸಿಎಂ ನಿರ್ಧರಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ. ರೈಟ್. ಇನ್ನು ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯನವರ ಸೂತ್ರ ಏನು ಹಾಗಾದ್ರೆ ನೋಡ್ಬೋಣ. ಕುರ್ಚಿ ಕಚ್ಚಾಟಕ್ಕೆ ಸಂಪುಟ ಪುನರ್ರಚನೆನೇ ಸೆಡ್ಡು. ಅಂದ್ರೆ ಅದೇ ನಾನು ಹೇಳಿದ್ದು, ಎರಡರಲ್ಲೂ ಒಂದು ಡಿಸೈಡ್ ಆಗ್ಬಿಡ್ಬೇಕು. ಒಂದು ಸಂಪುಟ ಪುನರ್ರಚನೆ ಮಾಡಿದ್ರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಮಾಡಲಿಲ್ಲ ಅಂತಂದ್ರೆ ಬೇರೆ ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆ ಸೆಡ್ ಹೊಡೆಯೋದು. 2.5 ವರ್ಷ ಬಳಿಕ ಬದಲಾವಣೆಗೆ ಡಿ.ಕೆ.ಶಿ ಕಾದು ನೋಡುವ ತಂತ್ರ. 2.5 ವರ್ಷ ಆಗ್ತಾ ಬಂತು. ಈಗ ಅವ್ರು ಇಷ್ಟು ದಿನ ನೀವು ಮೌನವಾಗಿದ್ರಿ, ಇತ್ತೀಚೆಗಂತೂ ವಿಪರೀತ ಮೌನಕ್ಕೆ ಶರಣಾಗಿದ್ರಿ. ಬಟ್ ನೀವು ಇನ್ನು ಮೌನವಾಗಿದ್ರೆ ಆಗಲ್ಲ. ನಿಮಗೇನಾದ್ರೂ ಹೇಳಿದಾರಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ, ಅದನ್ನೇ ಹೇಳ್ತಾ ಇರೋದು. ನಿಮಗೇನಾದ್ರೂ ಅವಾಗ ಒಪ್ಪಂದ ಆಗಿ 2.5 ವರ್ಷ ಅಂತ ಆಗಿದ್ರೆ ನೀವು ಕ್ಲೈಮ್ ಮಾಡಲೇಬೇಕು. ಆಮೇಲೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, 3 ಮತ್ತೆ 2 ಅಂತ. 3 ವರ್ಷ ಸಿದ್ದರಾಮಯ್ಯನವ್ರು ಮಾಡಿ ಆಮೇಲೆ 2 ವರ್ಷ. ಹಾಗಾದ್ರೆ ಇವಾಗ ಕ್ಯಾಬಿನೆಟ್ ರೀಶಫಲ್ ಇಲ್ಲ, ಕಾಯ್ಬೇಕಾಗತ್ತೆ. ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಇವಾಗ ಬೇಡ, ಇನ್ನು 6 ತಿಂಗಳಾದ್ಮೇಲೆ ಹೊಸ ಮುಖ್ಯಮಂತ್ರಿ ಬರ್ತಾರೆ, ಹೊಸ ಕ್ಯಾಬಿನೆಟ್ ಬರುತ್ತೆ ಬಿಡಿ ಅಂತಾರೆ. ಹಾಗಾಗಿ 6 ತಿಂಗಳು ಮಂತ್ರಿ ಆಗೋದಕ್ಕೆ ಯಾರು ಒಪ್ಕೋತಾರೆ? ಯಾರು ಒಪ್ಕೊಳ್ಳಲ್ಲ. ಇನ್ನು ಪವರ್ ಶೇರಿಂಗ್ ವಿರುದ್ಧ ಪುನಾರಚನೆ ದಾಳ ಉರುಳಿಸಿದರೆ ಸಿಎಂ. ಪವರ್ ಶೇರಿಂಗು ಮತ್ತೆ ಪುನರ್ರಚನೆ ಎರಡೂ ಕೂಡ. ಹಿರಿಯರಿಗೆ ಪಕ್ಷ ಸಂಘಟನೆಯ ಹೊಣೆ, ಅದಾದ ನಂತರ ಕಿರಿಯರಿಗೆ ಸಂಪುಟ ಮನೆಗೆ ಪ್ಲಾನ್ ಮಾಡಲೇಬೇಕು. ಯಾವುದೇ ಸರ್ಕಾರ ಅರ್ಧ ಅವಧಿ ಪೂರೈಸಿದ ಮೇಲೆ ಫ್ರೆಶ್ ಕ್ಯಾಬಿನೆಟ್ ಬೇಕು ಅಂತಾರೆ. ಬಿಹಾರ ಫಲಿತಾಂಶ ಬಳಿಕ ದೆಹಲಿ ಭೇಟಿಗೆ ಮುಂದಾಗಿದ್ದಾರೆ ಸಿಎಂ. ಹೋಗ್ತಾರೆ, ಕೇಳ್ತಾರೆ, ನೋಡೋಣ. 12ಕ್ಕೂ ಹೆಚ್ಚು ಸೀನಿಯರ್ಸ್ಗೆ ಗೇಟ್ ಪಾಸ್ ಲೆಕ್ಕಾಚಾರದಲ್ಲಿ ಸಿಎಂ. ಬಟ್ ಇದು ಒಂಥರ ನನ್ನ ಪ್ರಕಾರ ಜೇನ್ ಗೂಡ್ಗೆ ಕೈ ಹಾಕ್ತಂಗೆ. ಯಾವ ಮಾನದಂಡದಲ್ಲಿ ಬಿಡ್ತೀರಾ ನೀವು? ಬೇಕಾದರೆ ಹೈಕಮಾಂಡ್ ಅವರು ಮೌಲ್ಯಮಾಪನ ಮಾಡಿದ್ದಾರೆ ಸಿಎಂ ಮುಖ್ಯಮಂತ್ರಿಗಳದ್ದು, ಅವ್ರದೇ ಎಲ್ಲಪ್ಪ ನಂದು ಏನೂ ಇಲ್ಲ ಅಂತ ಅವಾಗ ಹೇಳಿದ್ರಲ್ಲ, ಆ ಪ್ರಕಾರ ಹೇಳ್ಬೋದು ಅಷ್ಟೇನೆ. ಸಿದ್ದರಾಮಯ್ಯನವರೇ ಮಾಡಕ್ಕೆ ಹೋದರೆ ಅದು ದೊಡ್ಡ ಗೊಂದಲ ಆಗ್ಬಿಡುತ್ತೆ. ಹೈಕಮಾಂಡ್ ಸೂತ್ರ ಏನು ಅನ್ನೋದು ಸದ್ಯಕ್ಕೆ ಬಿಗ್ ಸೀಕ್ರೆಟ್. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೈಕಮಾಂಡ್ ಈ ಹಿಂದೆ ಹೇಳಿತ್ತಂತೆ. ಆ ಸರಿಯಾದ ಸಮಯ ಈಗಲೇ ಬಂದಿದೆಯಾ ಅಥವಾ ಇನ್ನು 6 ತಿಂಗಳ? ಅದೇನೋ ದೇವರಾಜ್ ಅರಸ್ ಅವರ ದಾಖಲೆ ಮುರಿಬೇಕು ಅಂತಂದ್ಬಿಟ್ಟು ಸಿದ್ದರಾಮಯ್ಯನವರು ಕಾಯ್ತಾ ಇದ್ದಾರೆ. ಅದಕ್ಕೂ ಅವಕಾಶ ಕೊಟ್ಬಿಟ್ಟು 3 ವರ್ಷ ನೀವು ಮುಖ್ಯಮಂತ್ರಿ ಆಗಿರಿ, ಇನ್ನು 2 ವರ್ಷಕ್ಕೆ ಬಿಟ್ಕೊಡಿ ಅಂತಂದರೆ ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಇಲ್ವೇ ಇಲ್ಲ ಅಂತ ಅನಿಸ್ಕೋಬೋದು. ಸೊ ಹಾಗಾಗಿ ಏನು ಬೇಕಾದ್ರೂ ತೀರ್ಮಾನವನ್ನು ತಗೋಬಹುದು. ಎಲ್ಲದಕ್ಕೂ ಕೂಡ
ನೋಡಿ, ಇದು ದಿನಗಳು ಹತ್ರ ಬರ್ತಾ ಬರ್ತಾ ಇದಕ್ಕೆ ಸ್ವಲ್ಪ ರೆಕ್ಕೆ ಪುಕ್ಕಗಳು ಸೇರೋದಕ್ಕೆ ಶುರು ಆಗುತ್ತೆ. ಆಮೇಲೆ ಯಾರ್ಯಾರು ಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅವರು ದಿನಾ ಈ ವಿಚಾರ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಲೈಕ್ ಲಕ್ಷ್ಮಣ ಸವದಿ, ಸಲೀಂ ಅಹಮದ್ ಅವ್ರು ನಿನ್ನೆ ಮಾತನಾಡಿದ್ರು, ಆ ಥರ ಆಗಿರುತ್ತೆ. ರೈಟ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಚಿತ್ತಾಪುರ RSS ಪಥಸಂಚಲನ ವಿಚಾರ, ಇದು ಬಗೆಹರಿಯದ ಸಮಸ್ಯೆ ಅಂತಾರಲ್ಲ, ಆ ರೀತಿ ಏನೋ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹೈಕೋರ್ಟ್ ಸೂಚನೆಯ ಮೇರೆಗೆ ಅಕ್ಟೋಬರ್ 28ಕ್ಕೆ ಕಲಬುರಗಿ ಜಿಲ್ಲಾಡಳಿತ ಶಾಂತಿ ಸಭೆಯನ್ನು ಕರೆದಿದೆ. ಅಕ್ಟೋಬರ್ 28ರ ಬೆಳಿಗ್ಗೆ 11:30ಕ್ಕೆ DC ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯುತ್ತೆ. RSS, ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಜಿಲ್ಲಾಡಳಿತ ಆಹ್ವಾನ ಕೊಟ್ಟಿದೆ. ಪ್ರತಿ ಸಂಘಟನೆಯಿಂದ 3 ಜನ ಮುಖಂಡರು ಹಾಜರಾಗುವಂತೆ ತಿಳಿಸಿದೆ. ಅಂದು ಸಭೆಗೆ ಬರುವ ಎಲ್ಲ ಸಂಘಟನೆಗಳಿಗೂ ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟಿದೆ. ಅದಾದ ಬಳಿಕ ಎಲ್ಲ ಸಂಘಟನೆಗಳ ಲಿಖಿತ ಹೇಳಿಕೆ ಹಾಗೂ ಜಿಲ್ಲಾಡಳಿತದ ಮನವಿಯನ್ನು ಅಕ್ಟೋಬರ್ 30ರಂದು ನಡೆಯುವ ವಿಚಾರಣೆಗೆ ಜಿಲ್ಲಾಡಳಿತ ಒಂದು ವರದಿ ಕೊಡುತ್ತೆ ಕೋರ್ಟ್ಗೆ. ಅದಾದ ಬಳಿಕ ವಾದ ಪ್ರತಿವಾದ ಆಲಿಸಲಿರುವ ನ್ಯಾಯಮೂರ್ತಿಗಳು ತಮ್ಮ ಮುಂದಿನ ತೀರ್ಮಾನವನ್ನು ತಗೋತಾರೆ. ಕಲಬುರಗಿಯಲ್ಲಿ ಪಥಸಂಚಲನ ವಿವಾದಕ್ಕೀಡಾದರೆ ಕೋಲಾರದ ಮಾಲೂರು ಮತ್ತು ಹಾವೇರಿ ರಾಣೆಬೆನ್ನೂರಿನಲ್ಲಿ RSS ಗಣವೇಷಧಾರಿಗಳಾಗಿ ಇವತ್ತು ಪಥಸಂಚಲನ ಮಾಡಿದ್ದಾರೆ. ಇನ್ನು ಹಿಂದೂ ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಮೂಲಕ ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಮಾಡಿರೋ ಆರೋಪದ ಮೇಲೆ RSS ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಪುತ್ತೂರಿನಲ್ಲಿ ದೂರು ದಾಖಲಾಗಿದೆ. ಈ ಮಧ್ಯೆ ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತೆ ಎಂದಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಪ್ರಭಾಕರ್ ಭಟ್ ಆಗಲಿ ಅವರ ಅಪ್ಪ ಆಗಲಿ ಕಾನೂನು ಒಂದೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಯಾರವರು ಕಾನೂನಿಗಿಂತ ದೊಡ್ಡವರು, ಅವರು ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿ ಇವರೆಲ್ಲರೂ. ಮಾಡಲಿ ನೋಡೋಣ, ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದ್ರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಯಾರು ಅಲ್ಲ, ಕೋಲಾರ ಮತ್ತು ಹಾವೇರಿಯಲ್ಲಿ ನಡೀತು, ಅಲ್ಲಿ ಏನು ಸಮಸ್ಯೆ ಆಗಲಿಲ್ಲ, ಅದು ಚಿತ್ತಾಪುರದಲ್ಲೇ ಆಗುತ್ತೆ ಅಂತ ಭ್ರಮಿಸಿರೋದಿದೆಯಲ್ಲ. ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸ್ಪೆಷಲಿ ನಾನು ಕಾಂಗ್ರೆಸ್ನಲ್ಲಿರೋ ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಇದು ವಿಚಾರ ಕೊಡ್ಲೇಬಾರ್ದು, ಅದು ಅವ್ರ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲೇ ಮಾಡ್ಬಿಟ್ರು ಅಂತಂದ್ರೆ ಹೆಂಗೆ? ಆಮೇಲೆ ಇವ್ರು ಡಿಲೇ ಮಾಡಿದಕ್ಕೆ ಇನ್ನುಳಿದ ಸಂಘಟನೆಗಳ ಅರ್ಜಿ ಹಾಕಿತ್ತು, ಅದಕ್ಕೆ ಅವಕಾಶ ಮಾಡಿಕೊಟ್ಟವರೇ ಇವರು. ಖಂಡಿತ. ಈಗ ನೋಡಿ, ಮೊದಲನೇದಾಗಿ ಈಗ ಕೋರ್ಟ್ ಆದೇಶದ ಮೇರೆಗೆ ಶಾಂತಿ ಸಭೆಯನ್ನ ಕರೆದಿದ್ದಾರೆ. ಶಾಂತಿ ಸಭೆಗೆ ಇವರೆಲ್ಲ ಬರ್ತಾರೆ, RSS ಅವರು, ಭೀಮ್ ಆರ್ಮಿ ಅವರು, ದಲಿತ್ ಪ್ಯಾಂಥರ್ಸ್ ಬರ್ತಾರೆ. ಈಗ ಶಾಂತಿ ಸಭೆ ಅಂತಂದ್ರೆ ಏನು? ಏನ್ ಮಾಡ್ತಾ, ಯಾವ ದಿನ ನಿಮಗೆ ಕೊಡ್ಬೇಕು, ಯಾವ ಸಮಯ ನಿಮಗೆ ಕೊಡ್ಬೇಕು ಅನ್ನೋದ್ರ ಮಾತಾಡೋ ಒಪ್ಪಂದ. ಈಗ ಇವರು ಹೆಂಗ ದಲಿತ ಯಾರು ಭೀಮ್ ಆರ್ಮಿ ಅವರು ಏನಂತಾರೆ, ಅದೇ ದಿನ ಬೇಕು. RSS ನವರು ರಿಜಿಸ್ಟರ್ಡ್ ಸಂಸ್ಥೆ ಆಗಿದ್ರೆ ಕೊಡಿ ಪರ್ಮಿಷನ್. ರಿಜಿಸ್ಟರ್ಡ್ ಸಂಸ್ಥೆ ಆಗಿಲ್ಲ ಅಂತಂದ್ರೆ ಅವ್ರು ಯಾವತ್ ಮಾಡ್ತಾರೋ ನಾವು ಅವತ್ತೇ ಮಾಡ್ತೀವಿ ಅಂತ ಕೂತಿದ್ದಾರೆ. ಇದನ್ನ ಬಗೆಹರಿಸಬೇಕು ಅಂದ್ರೆ ಶಾಂತಿ ಸಭೆಯಲ್ಲಿ ಏನಾದ್ರೂ ಒಂದು ಸಂಧಾನ ಆಗಬೇಕು ಅಲ್ವಾ? ರಿಜಿಸ್ಟರ್ಡ್ ಸಂಸ್ಥೆಗಳೇ ಪಥಸಂಚಲನ ಮಾಡಬೇಕು ಅಂತ ಎಲ್ಲಿದೆ ಕಾನೂನು? ಈಗ ಹೊಸದಾಗಿ ಅವ್ರು ಕಾನೂನು ರೂಪಿಸ್ತಾ ಇದ್ದಾರೆ ಅಷ್ಟೇ. ರೂಪಿಸ್ಕೊಳ್ಳಿ, ಇನ್ನು ಅದು ಯಾವುದು ಜಾರಿಗೆ ಬಂದಿಲ್ವಲ್ಲ. ರಿಜಿಸ್ಟರ್ಡ್ ಸಂಸ್ಥೆಗಳೇ. ಈಗ ಗಣಪತಿ ಹಬ್ಬದಲ್ಲಿ ಗಲ್ಲಿಗೊಂದು ಗಣಪತಿ ಕೂರಿಸ್ತಾರೆ, ಅವರು ಮೆರವಣಿಗೆ ಮಾಡ್ಕೊಂಡು ಹೋಗಿ ವಿಸರ್ಜನೆ ಮಾಡ್ಬರ್ತಾರೆ. ಅವೆಲ್ಲ ರಿಜಿಸ್ಟರ್ಡ್ ಸಂಸ್ಥೆಗಳ ಅಲ್ಲ, ರೂಲ್ಸ್ ಇಲ್ಲ. ಅದನ್ನ ಕೋರ್ಟ್ ನೋಡ್ಕೊಳ್ಳುತ್ತೆ ಬಿಡಿ, ಇವ್ರು ಹೇಳ್ಬೋದು, ಅದನ್ನ ಕೋರ್ಟ್ ಹೇಳುತ್ತೆ. ಎರಡನೇದಾಗಿ ನಮ್ಗೆ ಅವತ್ತೇ ದಿನ ಬೇಕು ಅಂದ್ರೆ ಅದಕ್ಕೆ ಯಾರು ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಮೊನ್ನೆ ಕೋರ್ಟ್ ಅದ್ರ ಬಗ್ಗೆ ಹೇಳಿದೆ, ದಿನಕ್ಕೆ ಒಬ್ಬೊಬ್ಬರ ತರ ಏನಾದ್ರು ಪ್ಲಾನ್ ಮಾಡ್ಕೊಳ್ಳೋಕೆ ಜಗ್ಗಾಡಬೇಡಿ ಈ ವಿಚಾರಣ ಅಂತಂದ್ಬಿಟ್ಟು. ಸೊ ಶಾಂತಿ ಸಭೆಯ ಓವರ್ ಆಲ್ ಸಾರಾಂಶ ಕೋರ್ಟ್ ಕೊಟ್ಟು ವಾದ ಪ್ರತಿವಾದ ನಡೆದು, ಯಾಕಂದ್ರೆ 30ಕ್ಕಿರೋದು ಅಕ್ಟೋಬರ್ 30ಕ್ಕೆ ಯಾವುದು ಕೋರ್ಟ್, ಇವ್ರು ಕೇಳಿರೋದು ನವೆಂಬರ್ 2ಕ್ಕೆ. ಆಚೆಗೆ ಉಳ್ಕೊಳ್ಳೋದಕ್ಕೆ ಎಷ್ಟು ದಿನ? 2 ದಿನ ಉಳ್ಕೊಳ್ಳೋದು. ಸೊ ನೀವು ಅವತ್ತು ತೀರ್ಪು ಕೊಡ್ಲೇಬೇಕಾಗುತ್ತೆ, ಇಲ್ಲ ನವೆಂಬರ್ 2ನ್ನ ಮುಂದೂಡಬೇಕಾಗುತ್ತೆ. ಅದನ್ನು ಕೂಡ RSS ಪರ ವಕೀಲರು ಮೊನ್ನೆ ಆಲ್ರೆಡಿ ಅವರು 19ಕ್ಕೆ ಮಾಡಬೇಕಿತ್ತು, ಅದನ್ನು ಮತ್ತೆ ಮುಂದಕ್ಕೆ ಹಾಕಿ 2ನೇ ತಾರೀಕು ಅಂತ ಕೇಳಿದ್ದಾರೆ. ಈಗ ಅಲ್ಲ, ಇದನ್ನು ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ತೀವಿ ಅಂದಿದ್ದಾರೆ RSS ಅವರು. ಮೊನ್ನೆ ವಾದ ಮಾಡಬೇಕಾದ್ರೆ RSS ಪರ ವಕೀಲರು ನೋಡಿ ಎಲ್ಲವನ್ನ ಪರ್ಮಿಷನ್ ಕೊಡಿ, ಬಟ್ ಬೇಕಾದ್ರೆ ಡೇಟ್ ಅಲ್ಲಿ ನಾವು ಫ್ಲೆಕ್ಸಿಬಲ್ ಇದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ RSS ನವರು ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ಹೇಳಕ್ ಬರಲ್ಲ, ಅವರು ರೂಲ್ಸ್ ಪ್ರಕಾರ ಹೋಗ್ತಾ ಇದ್ದಾರೆ. ಪರ್ಮಿಷನ್ ಕೊಡೋದು ಬಿಡೋದು ಅಂತಕ್ಕಂಥದ್ದು ಪ್ರಿಯಾರಿಟಿ ವೈಸ್ ಹೋದ್ರೆ ಅವರೇ ಫಸ್ಟ್ ಕೇಳ್ಕೊಂಡಿರೋದು. ಇದೆಲ್ಲವನ್ನ ಕೋರ್ಟ್ ಗಮನಿಸಿರುತ್ತೆ. ಆಮೇಲೆ ಒಂದು ಸೂಕ್ಷ್ಮವಾಗಿ ಒಂದು ಕಮೆಂಟ್ ಕೊಟ್ಟಿದ್ದಾರೆ, ಇದನ್ನು ಎಳೆದಾಡಬೇಡಿ ತುಂಬಾ ಅಂತ ಅಂದ್ಬಿಟ್ಟು. ಏನ್ ಮಾಡ್ತಾರೆ ಈಗ ಪ್ರಿಯಾಂಕ್ ಖರ್ಗೆ ಹೇಳ್ದಂಗೆ, ಪರ್ಮಿಷನ್ ಕೊಟ್ರೆ ಮಾಡ್ತಾರೆ, ಕೊಡ್ಲಿಲ್ಲ ಅಂದ್ರೆ ಇಲ್ಲ.
ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರಕ್ಕೆ ಬರೋದಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ದೂರುಗಳು ದಾಖಲಾಗಿರೋದು ಹೊಸದೇನೂ ಅಲ್ಲ. ಅವರೆಲ್ಲ ಭಾಷಣಗಳನ್ನ ಮಾಡಿದ್ದು ಪ್ರಚೋದನಕಾರಿ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಯಾರೋ ಒಬ್ರು ಅವ್ರಿಗೆ ಆಗದೆ ಇರ್ತಕ್ಕಂಥವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, FIR ಆಗಿದೆ, ಓಕೆ. ಬಟ್ ಪ್ರಿಯಾಂಕ ಖರ್ಗೆ ಅವರು ಮಾತಾಡಬೇಕಾದ್ರೆ ಅವರು ಸಭ್ಯ ಭಾಷೆಯನ್ನು ಬಳಸಬೇಕಲ್ವಾ? ಸಭ್ಯ ಭಾಷೆ. ಈಗ ನೀವು ಅವ್ರನ್ನ RSS ಅವರು ಅಂತ ನೋಡದೇ ಇದ್ರು ವಯಸ್ಸಲ್ಲಿ ದೊಡ್ಡವರು, ಹಿರಿಯರಿಗೆ ಬೆಲೆ ಕೊಡಬೇಕು. ನೀವು RSS ಅವರು ಇದೇನಾ ಕಲ್ತಿರೋದು ಸಂಸ್ಕೃತಿ ಅಂತ, ಸಂಸ್ಕೃತಿ ಬಗ್ಗೆ ಮಾತಾಡೋರು ನೀವು ಮಾದರಿ ಆಗಬೇಕಲ್ವಾ? ಯಾರಿಗೆ ಆಗಲಿ, ಒಬ್ಬ ಭಿಕ್ಷುಕನಿಗೆ ಹೋಗ್ಬಿಟ್ಟು ನಿಮ್ಮಪ್ಪ ನಿಮ್ಮಮ್ಮ ಅಂತಂದ್ರೆ ಸಿಟ್ಟು ಬರಲ್ವಾ? ಇಂಥವ್ರಿಗಾದ್ರೆ ಕೋಪ ಬರಲ್ವಾ? ಮಾತೆತ್ತಿದ್ರೆ ಈಗ ಅದೇ ಆಗ್ತಾ ಇದೆ. ಈಗ ಕೆಲವು ರಾಜಕಾರಣಿಗಳ ಮಾತು ಇತ್ತೀಚಿನ ದಿವಸದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲೇ ಮೀರಿ ಮಾತಾಡ್ತಾ ಇದ್ದಾರೆ. ಬಿಜೆಪಿನಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಕಲ್ಲಡ್ಕ ಪ್ರಭಾಕರ್ ಭಟ್ ಹೌದಪ್ಪ, ಎಲ್ಲಾರ್ಗೂ ಅದೇ ಕಾನೂನು, ಎಲ್ಲಾರ ಅಪ್ಪಂದ್ರಿಗೂ ಅದೇ ಕಾನೂನು, ಎಲ್ಲಾರ ಅಪ್ಪಂದ್ರಿಗೂ ಅದೇ ಕಾನೂನು ಇರೋದು ಗೊತ್ತಿರೋ ವಿಚಾರಣೆ. ಬಟ್ ಪದಗಳ ಬಳಕೆನಲ್ಲಿ ಸ್ವಲ್ಪ ಸಭ್ಯತೆ ಇರಲಿ ಅಂತ ಅಷ್ಟೇ ಹೇಳಿತ್ತು. ಇನ್ನು ಒಂದ್ ಕಡೆ RSS ನಿಷೇಧದ ಮಾತು, ಅದೇ ಮತ್ತೊಂದು ಕಡೆ RSS ಕಟ್ಟಾಳುಗೆ ಸರ್ಕಾರಿ ಹುದ್ದೆ ನೀಡಲಾಗಿದೆ. RSS ಕಟ್ಟಾಳುಗೆ ಡಾಕ್ಟರ್ ಶ್ರೀಧರನ್ನ ಯಶಸ್ವಿನಿ ಯೋಜನೆಯ ಸಹಕಾರಿ ಟ್ರಸ್ಟ್ನ ಟ್ರಸ್ಟಿಯಾಗಿ ನೇಮಕ ಮಾಡಲಾಗಿದೆ. ಸಹಕಾರಿ ಇಲಾಖೆಯ ಅಡಿಯಲ್ಲಿ ಬರುವ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಇದಾಗಿದ್ದು, ಅಕ್ಟೋಬರ್ 23ರಂದು ನಡೆದ RSS ಪರೇಡ್ನಲ್ಲಿ ಶ್ರೀಧರ್ ಅವರು ಭಾಗಿಯಾಗಿದ್ದರು. ಪಥಸಂಚಲನದಲ್ಲಿ ಪಾಲ್ಗೊಂಡ ಬಳಿಕವೂ ಕೂಡ ಶ್ರೀಧರ್ಗೆ ಸರ್ಕಾರಿ ಹುದ್ದೆಯನ್ನು ನೀಡಲಾಗಿದೆ. ಇತ್ತ ಶ್ರೀಧರ್ ನೇಮಕಕ್ಕೆ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶ್ರೀಧರ್ ನೇಮಕದ ಹಿಂದೆ ಕಾಂಗ್ರೆಸ್ ಶಾಸಕ ಷಡಕ್ಷರಿಯ ಕೈವಾಡ ಇದೆ ಎನ್ನುವುದು ಆರೋಪ. ಇದು ಅವರ ಹುದ್ದೆಯನ್ನ ಗಮನಿಸಬೇಕು, ಅವರು ಆ ಹುದ್ದೆಗೆ ಅವ್ರು ಏನು ಸಮರ್ಥರಿದ್ದಾರೆ ಅನ್ನೋದನ್ನ. ಆಮೇಲೆ ತುಮಕೂರು ಭಾಗದಲ್ಲಿ ಅವ್ರನ್ನ ದೇವರ ರೀತಿಯಲ್ಲಿ ಕಾಣ್ತಾರೆ. ಇಲ್ಲಿ ವೆರಿ ಸಿಂಪಲ್ ಏನಂದ್ರೆ, ಯಶಸ್ವಿನಿ ಯೋಜನೆ ಇದೆಯಲ್ಲ, ಈ ಯಶಸ್ವಿನಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಿಲ್ಲೆಗಳಲ್ಲಿ ಜಾರಿಗೊಳಿಸಬೇಕು ಅಂತ ಸರ್ಕಾರ ಈ ಟ್ರಸ್ಟ್ ಮಾಡ್ಕೊಂಡಿದಾರಲ್ಲ, ಟ್ರಸ್ಟ್ ನ ಗೌರವಾಧ್ಯಕ್ಷರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು. ಅದಾದ ನಂತರ ಆಯಾ ಜಿಲ್ಲೆಗಳಿಗೆ ಬಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ, ಶಾಸಕರುಗಳು ಇರ್ತಾರೆ. ಆಮೇಲೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 5 ಜನ ವೈದ್ಯರು ಬೇಕು. ಯಾಕೆಂದ್ರೆ ಇದು ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಹಾಗಾಗಿ ವೈದ್ಯರು ಬೇಕು ಅಂದಾಗ ಯಾರು ಒಳ್ಳೆ ವೈದ್ಯರುಗಳು ಇರ್ತಾರೆ. ಈಗ ಕರೋನಾ ಸಂದರ್ಭದಲ್ಲಿ ಇವರು ಇದನ್ನ ಮಾಡ್ಕೊಂಡಿದ್ರು, ಅದು ನಮ್ಮ ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನ ಮಾಡಿತ್ತು. ಡಾಕ್ಟರ್ ಮಂಜುನಾಥ್ ಅವರು ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಆ ಥರ ಅವರು ತುಂಬಾ ವೆಲ್ ನೋನ್ ಡಾಕ್ಟರ್. ನೀವೇ ಹೇಳ್ದಂಗೆ ಅಲ್ಲಿ ದೇವರು ಅಂತ ಪೂಜೆ ಮಾಡ್ತಾರೆ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು, ಹಾಗಾಗಿ ಆ ಹುದ್ದೆ ಕೊಟ್ಟಿದ್ದಾರೆ ಅಂತ. ಬಟ್ ಇಲ್ಲೂ ರಾಜಕೀಯ ತರೋದಕ್ಕೆ ಪ್ರಯತ್ನ ಪಡ್ತಿರೋದೇನಂದ್ರೆ, ಇದು ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಳ್ಬಾರ್ದು ಅನ್ನೋದು ಯಾವ ಕಾನೂನು ಇದೆ? ಇಲ್ಲ, ಎಲ್ಲೂ ಇಲ್ಲ. ಆಮೇಲೆ ಅವರು ಇದು ಆಕ್ಚುಲಿ ಗವರ್ನಮೆಂಟ್ ಜಾಬ್ ಅಲ್ಲ, ಇದು ಆಕ್ಚುಲಿ ಇವ್ರಿಗೆ ಸರ್ಕಾರಿ ನೌಕರಿ ಕೊಟ್ಟಿರೋದಲ್ಲ. ಸರ್ಕಾರದ ವತಿಯಿಂದ ಸಹಕಾರಿ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಟ್ರಸ್ಟ್ಗೆ ಇವ್ರನ್ನ ಟ್ರಸ್ಟಿಯಾಗಿ ಮಾಡಿದ್ದಾರೆ. ಇವರಿಗೆ ಸರ್ಕಾರದ ಸವಲತ್ತು ಸಿಗುತ್ತೆ ಎಲ್ಲಿ ತನಕ ಇವರು ಟ್ರಸ್ಟಿ ಆಗಿರ್ತಾರೆ ಅಲ್ಲಿ ತನಕ. ಹಾಗಂತ ಗವರ್ನಮೆಂಟ್ ಎಂಪ್ಲಾಯಿ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಅಲ್ಲ. ಅವ್ರು ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿದ್ದಾರೆ. ಟ್ರಸ್ಟಿ ಈಗ ಆರಂಭ ಆಗಿದೆಯಲ್ಲ, ಎಲ್ಲೆಲ್ಲಿ ಪಥಸಂಚಲನದಲ್ಲಿ ಹೋಗ್ತಾರೆ ಅವ್ರನ್ನೆಲ್ಲ ಕೆಲಸದಿಂದ ಮತ್ತೆ ನೀವು ಸರ್ಕಾರಿ ನೌಕರರನ್ನ ಪಥಸಂಚಲನದಲ್ಲಿ ಭಾಗಿಯಾದ್ರೆ ಸಸ್ಪೆಂಡ್ ಮಾಡ್ತೀರಾ? ಒಂದು ಕಡೆ ಅಲ್ಲಿ ಸಸ್ಪೆಂಡ್ ಮಾಡ್ತೀರಾ, ಇಲ್ಲಿ ಟ್ರಸ್ಟಿಯಾಗಿ ನೇಮಕ ಮಾಡಿದ್ದಾರೆ, ಹೆಂಗೆ ಅಂತ ಕೆಲವರು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ನೋಡೋಣ, ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ಓಕೆ, ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಣ ಜಟಾಪಟಿ, ಇದು ಯಾಕೋ ಇದು ಮುಗಿಯಲ್ಲ ಬಗೆಹರಿಯಲ್ಲ ಅನ್ನೋ ಹೀಗಿದೆ. ಆಗಾಗ್ಗೆ ಇಬ್ರು ಕೂಡ ಕಿತ್ತಾಡ್ಕೋತಾ ಇರ್ತಾರೆ. ಖಾತೆ ಬದಲಾವಣೆಯೇ ಲೂಟಿ ಅಂತ HDK ಹೇಳಿದ್ರಲ್ಲ, ಅದಕ್ಕೆ DKಶಿ ತಿರುಗೇಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ವಿದ್ಯಾವಂತ ಅಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಖಾತಾ ಮಾಡಿದ್ದು BJP ಸರ್ಕಾರ. ಖಾತೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ನಾವು ಜನರ ಆಸ್ತಿಯನ್ನು ಗಟ್ಟಿ ಮಾಡುವ ಕೆಲಸ ಮಾಡ್ತಿದ್ದೀವಿ, ನಾವು ಲೂಟಿ ಮಾಡಿದ್ರೆ ನಮ್ಮ ಜೇಬಲ್ಲಿರೋದು ಇಟ್ಕೊಂಡು ಹೋಗಲಿ ಅಂತಂದ್ಬಿಟ್ಟು ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಅಲ್ಲದೆ ಬೆಳಿಗ್ಗೆ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಜೊತೆ ಖಾತೆ ಬಗ್ಗೆ ಚರ್ಚಿಸುವಾಗ ಕುಮಾರಸ್ವಾಮಿಗೆ ಖಾಲಿ ಟ್ರಂಕ್ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು DKಶಿ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿರುವ ನಿಖಿಲ್ ಕುಮಾರಸ್ವಾಮಿ, ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಏನೇನು ಮಾಡಿದ್ದಾರೆ ಅಂತ ರಾಜ್ಯದ ಜನತೆ ಗೊತ್ತು. ಖಾತೆ ಬದಲಾವಣೆ ಅನ್ನೋದು ದೊಡ್ಡ ದಂಧೆ. ಸರ್ಕಾರಕ್ಕೆ 1 ಲಕ್ಷ ಕೋಟಿ ಆದಾಯ ತರೋದಕ್ಕೆ ಹೊರಟಿದ್ದಾರೆ. ಯಾರು ಹೊಟ್ಟೆ ಮೇಲೆ ಹೊಡೆದು ಆದಾಯ ತರೋದಕ್ಕೆ ಹೊರಟಿದ್ದಾರೆ ಇವರು? ಜನರಿಗೆ ಒತ್ತಡ ಹೇರಿ ಹಣ ಕಸಿದು ಅವರಿಗೆ ಗ್ಯಾರಂಟಿ ರೂಪದಲ್ಲಿ ವಾಪಸ್ ಕೊಡ್ತಿದ್ದಾರೆ ಅಂತ DKಶಿ ವಿರುದ್ಧ ಕಿಡಿಕಾರಿದ್ದಾರೆ. ಗವರ್ಮೆಂಟಲ್ಲಿ ಖಾತಾ ಮಾಡಿದ್ದು ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ.
ಅದಕ್ಕೇನ್ ಮಾಡಬೇಕು, ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ನಾಟ್ ಲೈಕ್ ರೆಗ್ಯುಲೈಸೇಷನ್. ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ವಿ. ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು ಮಾಡಬೇಕು. ಬೇಡವಳ್ಳಿ ಕುಮಾರಸ್ವಾಮಿ ನೋಡಿ ಬೀಗಾದ ನಿಮ್ಮ ಆಸ್ತಿಗಳು ದಾಖಲೆ. ಇದು ಒಂದು ದೊಡ್ಡ ದಂಧೆ ಅಷ್ಟೇ. ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನು ದೊಡ್ಡ ಒಂದು ಪ್ಲಾನ್ ಇಟ್ಕೊಂಡು ಹೊರಟಿದಾರಲ್ಲ, ಇದರಿಂದ ಪಾಪ ಸರ್ಕಾರಕ್ಕೆ 1 ಲಕ್ಷ ಕೋಟಿವರೆಗೂ ಆದಾಯವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ನೀವು ಒಳ್ಳೇದು ಮಾಡಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದರೆ ಅವತ್ತಿನ SR ವ್ಯಾಲ್ಯೂ ಮೇಲೆ ಮಾಡಿ. ಇವತ್ತು ಇಲ್ಲಿ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ. ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಹಗಲು ದರೋಡೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನು ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಇದನ್ನ ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ. ಇವತ್ತು ಮಾತುಗಳು ಉಳಿಸ್ಕೋಬೇಕಲ್ಲ, ಜನ ಉಗಿತಾ ಇದಾರಲ್ಲ, ಗುಂಡಿ ಮುಚ್ಚಕ್ಕೆ ದುಡ್ಡು ಇಲ್ದಿರಾ. ಅದಕ್ಕೆ ಇದು ರೈಟ್ ಅಲ್ಲ, ಅವರು SR ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಹೇಳಿ 5% ಅನ್ನೋದು 100 ದಿನ ಆದ್ಮೇಲೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತೀನಿ ಅನ್ನೋದು, ಅದು ಯಾವ ಆಧಾರದ ಮೇಲೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ. ಅಂದ್ರೆ ಇವ್ರು ಹೇಳ್ತಾ ಇರೋದೇನು ಗೊತ್ತಾ, ಆಕ್ಚುಲಿ ಬಿ ಖಾತಾ ಟು ಎ ಖಾತಾ ಮಾಡೋ ಐಡಿಯಾ ಗುಡ್ ಐಡಿಯಾ. ಯಾಕೆಂದ್ರೆ ಬಿ ಖಾತೆನಲ್ಲಿ ಇರ್ತಕ್ಕಂಥ ಸೈಟ್ಗಳಿಗೆ ಬ್ಯಾಂಕ್ ಅವ್ರು ಸರಿಯಾಗಿ ನಿಮಗೆ ಲೋನ್ ಕೊಡಲ್ಲ ಮನೆ ಕಟ್ಟೋದಕ್ಕೆ, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಆಗುತ್ತೆ. ಬಟ್ ಇಲ್ಲಿ ಇವರು ತಗೊಳಕ್ ಹೊರಟಿರೋ ದುಡ್ಡಿನ ಮೇಲೆ ಪ್ರಶ್ನೆ ಎಲ್ಲರಿಗೂ. 30-40 ಸೈಟ್ ಅಂದ್ರೆ ಬೆಂಗಳೂರಿನಲ್ಲಿ ಮಿನಿಮಮ್ SR ವ್ಯಾಲ್ಯೂ ಲೆಕ್ಕ ಹಾಕೊಂಡ್ರು ನೀವು ಬಿ ಇಂದ ಎ ಖಾತೆ ಮಾಡಿಸ್ಕೊಳ್ಳೋದಕ್ಕೆ 4 ಲಕ್ಷ ಕಟ್ಟಬೇಕಾಗುತ್ತೆ. ಹಾಗಾಗಿ ಇವ್ರು ಕೊಡೋ ಲೆಕ್ಕಾಚಾರದ ಪ್ರಕಾರನೇ ಬೆಂಗಳೂರಿನಲ್ಲಿ 7.5 ಲಕ್ಷ ಬಿ ಖಾತೆ ಸೈಟ್ ಇದಾವೆ. 7.5 ಲಕ್ಷ ಬಿ ಖಾತೆ ಸೈಟು ಮಿನಿಮಮ್ 4 ಲಕ್ಷ ಅಂದ್ರೆ ಎಷ್ಟಾಯ್ತು ಎ ಖಾತೆ ಮಾಡ್ಕೊಡ್ತೀವಿ ಅಂತ. ಬಟ್ ಇಲ್ಲಿ ನಾವು ಕುಮಾರಸ್ವಾಮಿನೋ ಧ್ವನಿ ಎತ್ತಬೇಕಾಗಿರೋದು ಅದನ್ನ ಕಮ್ಮಿ ಮಾಡಿ ಅನ್ನೋದನ್ನ, ಅದನ್ನ ಮಾಡಲೇಬೇಡಿ ಅಂತಂದ್ರೆ ಜನಕ್ಕೆ ಸಿಗೋ ಲಾಭನೂ ಹೊರಟೋಗುತ್ತೆ. ಈಗ ನಿಮಗೆ ಜನರನ್ನ ಕೇಳಿ ಅಂತ ನಾ ಹೇಳ್ತಾ ಇರೋದು. ಇವತ್ತು ಹೋಗಿ ಜನರನ್ನು ಕೇಳಿದಾರೆ, ಅವ್ರಿಗೆ ಸಪೋರ್ಟ್ ಮಾಡೇ ಮಾತಾಡ್ಬಿಟ್ಟಿದ್ದಾರೆ. ನಿಮ್ ಅದೇಪ್ಪ ನಾ ಹೇಳ್ತಾ ಇರೋದು, ನಿಮ್ದು ಬಿ ಖಾತೆ ಇದೆಯಪ್ಪ, ಎ ಖಾತೆ ಮಾಡಿಸ್ಕೋತೀರಾ ಅಂದ್ರೆ ಜನ ಏನ್ ಹೇಳ್ತಾರೆ ಹೇಳಿ. ಬೇಡ ಅಂತ ಯಾರಾದ್ರೂ ಇದ್ರೆ ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ 2 ವರ್ಷ ಕಾಯಿರಿ, ನಾವು ಬಂದು ಅದನ್ನ ರೆಗ್ಯುಲರೈಸ್ ಮಾಡ್ತೀವಿ ಅಂತ ಹೇಳಿದಾರೆ. ಅವರು ಸರಳೀಕರಣ ಮಾಡ್ಕೊಡ್ತೀವಿ ಅಂತ ಮಾಡಿ. ಇಲ್ಲ ನಾನು ಮಾಡಿಸ್ಕೊತೀನಪ್ಪ ಮೊದಲು, ಯಾರು ಬಿಡಲ್ಲ. ಬಿ ಖಾತೆಯಿಂದ ಎ ಖಾತೆಗೆ ಎಲ್ಲರೂ ಮಾಡಿಸ್ಕೋತಾರೆ, ಎಲ್ಲರೂ ಮಾಡಿಸ್ಕೋತಾರೆ. ನಾಳೆ ಎಷ್ಟಾಗುತ್ತೋ ಏನೋ ಅನ್ನೋದು ಭಯನೂ ಇರುತ್ತೆ. ಆಮೇಲೆ ಎ ಖಾತೆ ಆಯ್ತು ಅಂದಾಗ ಆಟೋಮೆಟಿಕ್ ಆಗಿ ನಿಮ್ ಸೈಟ್ ವ್ಯಾಲ್ಯೂ ರೈಸ್ ಆಗುತ್ತೆ, ಮಾಡಿಸ್ಕೋತಾರೆ. ಸೊ ಅವ್ರಿಗೆ ಜನರಿಗೆ ಬಿಟ್ಬಿಡೋದು ಒಳ್ಳೇದು ಇದು ಅಂತ. ಓಕೆ.